ವೆಲ್ಕಮ್ ಬ್ಯಾಕ್. ಆರ್ಎಸ್ಎಸ್ ಚಟುವಟಿಕೆ ಮೇಲೆ ಕಾಂಗ್ರೆಸ್ ಸರ್ಕಾರದ ಕಣ್ಣು ಬಿದ್ದಿದೆ. ಸಂಘಕ್ಕೆ ಅಂಕುಶ ಹಾಕುವುದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಸಂಘವನ್ನ ಟಾರ್ಗೆಟ್ ಮಾಡಿ ಕ್ಯಾಬಿನೆಟ್ನಲ್ಲಿ ಹೊಸ ನಿರ್ಣಯ ಕೈಗೊಳ್ಳಲಾಗಿದೆ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಬೈಠಕ್ಗೆ ಅನುಮತಿ ಕಡ್ಡಾಯ ಅಂತ ಹೇಳಲಾಗಿದೆ. ಪೂರ್ವಾನುಮತಿ ಇಲ್ಲದೆ ಬೈಠಕ್ಗಳನ್ನ ನಡೆಸೋ ಹಾಗಿಲ್ಲ ಅಥವಾ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ, ನಿರ್ಬಂಧ ಹೇರಲಾಗಿದೆ ಅಂತ. ಕರ್ನಾಟಕದಲ್ಲೂ ಕೂಡ ತಮಿಳುನಾಡು ಮಾದರಿಯ ರೂಲ್ಸ್ಗಳನ್ನು ತರೋದಕ್ಕೆ ಹೊರಟಿದೆ ಸಿದ್ದರಾಮಯ್ಯ ಸರ್ಕಾರ. ಡೈರೆಕ್ಟಾಗಿ ಎಲ್ಲೂ ಇದು RSSಗೆ ಅಂತ ಹೇಳದೇ ಇದ್ದರೂ ಕೂಡ ಈ ನಿಯಮಗಳು ತೊಂದರೆ ಉಂಟು ಮಾಡೋದು RSSಗೆ, ಇದರ ಉದ್ದೇಶ ಅದೇನೆ ಅಂತ ಹೇಳಲಾಗಿದೆ. ಅದಿನ್ನೂ ಕೂಡ ಏನು ಡ್ರಾಫ್ಟ್ ಒಂದು ಫೈನಲ್ ಕನ್ಫರ್ಮೇಷನ್ ಬರಬೇಕಾಗಿದೆ. RSS ಚಟುವಟಿಕೆ ಮೇಲೆ ಕಾಂಗ್ರೆಸ್ ಸರ್ಕಾರದ ಕಣ್ಣು ಬಿದ್ದಿದೆ ಅನ್ನೋದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಪತ್ರವೇ ಸಾಕ್ಷಿ. RSS ಚಟುವಟಿಕೆಗೆ ಕಡಿವಾಣ ಹಾಕಬೇಕು ಅನ್ನುವಂಥ ಪತ್ರ. ತಾನು ಅಂದುಕೊಂಡಿದ್ದನ್ನು ಸಿದ್ದರಾಮಯ್ಯ ಸರ್ಕಾರ ಅಂತೂ ಇಂತೂ ಸಾಧಿಸ್ತಾ ಇದೆ. RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ನಿರ್ಧರಿಸಿತ್ತು, ಹಾಗೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತದೆ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಕೊಟ್ಟಿದ್ರು. ಹೇಗಿರುತ್ತೆ ಆ ನಿರ್ಬಂಧ? ಸೊ ಏನೆಲ್ಲ ಇರುತ್ತೆ? ಸಿದ್ದರಾಮಯ್ಯ ಸರ್ಕಾರ ತಾನೇನು ಅಂದುಕೊಂಡಿತ್ತಲ್ಲ RSS ಚಟುವಟಿಕೆಗೆ ನಿರ್ಬಂಧ ಹಾಕಬೇಕು ಅಂತ, ಏನಿದೆ ಆ ಡ್ರಾಫ್ಟಲ್ಲಿ, ಏನೇನಿದೆ ಬನ್ನಿ ನೋಡೋಣ. ಆರ್ಎಸ್ಎಸ್ಗೆ ಶಾಕ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಬೈಠಕ್ಗೆ ಅನುಮತಿ ಕಡ್ಡಾಯ. ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ. ಕೊನೆಗೂ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಂದುಕೊಂಡಿದ್ದನ್ನ ಹಠಕ್ಕೆ ಬಿದ್ದು ಸಾಧಿಸಿಬಿಟ್ಟಿದೆ. ರಾಜ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಗೆ ಅಂಕುಶ ಹಾಕಿಬಿಟ್ಟಿದೆ. ಸಂಘದ ವಿರುದ್ಧ ಸಂಪುಟ ಸಭೆಯಲ್ಲಿ ಕಠಿಣಾತಿ ಕಠಿಣ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಸೇರಿ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡಿದೆ. ಆರ್ಎಸ್ಎಸ್ಗೆ ಮೂಗುದಾರ. ರಾಜ್ಯದಲ್ಲಿ ಆರ್ಎಸ್ಎಸ್ ಸೇರಿದಂತೆ ಖಾಸಗಿ ಸಂಘಟನೆಗಳ ಚಟುವಟಿಕೆಗೆ ಅನುಮತಿಯನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಮೂಲಕ ಸರ್ಕಾರಿ ಶಾಲಾ ಮೈದಾನಗಳಲ್ಲಿ ಆರ್ಎಸ್ಎಸ್ ಬೈಠಕ್ಗೆ ಸರ್ಕಾರ ಬ್ರೇಕ್ ಹಾಕಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಬೈಠಕ್ ಮಾಡುವಂತಿಲ್ಲ. ಪೂರ್ವಾನುಮತಿ ಇಲ್ಲದೆ ಆರ್ಎಸ್ಎಸ್ ಬೈಠಕ್ಗೆ ಮಾಡಬಾರದು. ತಮಿಳುನಾಡಿನ ಮಾದರಿಯಲ್ಲಿ ರಾಜ್ಯದಲ್ಲೂ ನಿರ್ಬಂಧ ವಿಧಿಸಲಾಗಿದೆ. ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು, ರಸ್ತೆಗಳಲ್ಲಿರ್ಬೋದು, ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗೋದಿಲ್ಲ. ಏನೇ ಇದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಿ. ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನ. ಅದಕ್ಕೆ ಮಾನದಂಡಗಳಿರ್ತವೆ. ನಾನೇನೋ ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬೋದು, ಅಥವಾ ಮನಸ್ಸು ಬಂದಂಗೆ ಬರೀ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಪಥಸಂಚಲನ ಮಾಡೋದಿರ್ಬೋದು. ಅವೆಲ್ಲನೂ ಕೂಡ ನಿಯಮಗಳಲ್ಲಿ ತರ್ತೇವೆ ನಾವು. ಸರ್ಕಾರದ ನಡೆಗೆ ಕೆರಳಿದ ಕೇಸರಿ ಸೇನೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶದ ಜ್ವಾಲೆ. RSS ಚಟುವಟಿಕೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಸ್ವಯಂ ಪ್ರೇರಿತವಾಗಿ ಅವರೇನು ರಾಷ್ಟ್ರಭಕ್ತಿ, ರಾಷ್ಟ್ರ ಸಮರ್ಪಣೆ ಮಾಡಿದಂಥ ವ್ಯಕ್ತಿಗಳು ಇನ್ನೊಂದು ಅವರ ಬಗ್ಗೆ ಮನವರಿಕೆ, ತಿಳುವಳಿಕೆ, ರಾಷ್ಟ್ರಗೀತೆಗಳನ್ನು ಹೇಳುವಂಥದ್ದು. ಈ ರೀತಿ ಕಾನೂನಲ್ಲಿ ಇಲ್ಲದನ್ನು ಸರ್ಕಾರಿ ಜವಾಬ್ದಾರಿ ಸ್ಥಾನದಲ್ಲಿದ್ದರು, ಸರ್ಕಾರವಾಗಿರುವಂಥವ್ರು ಈ ರೀತಿ ನಡವಳಿಕೆನ ಮಾತುಗಳನ್ನು ಹೇಳಿದಾಗ ನಗ್ತಾರೆ ಜನ. ನೀವು RSS ಅನ್ನು ನಿಮ್ಮ ಜನ್ಮದಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ಅದು ಮಾಡ್ಕೊಳ್ಳಿ, ಅಷ್ಟು ಮಾಡೋಕ್ಕಾದ್ರೆ ನೀವು ಮಾಡ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ನೋಡೋಣ, ನೀವು ಎಷ್ಟೇ ಅಪಪ್ರಚಾರ ಮಾಡಿ, ಎಷ್ಟೇ ಅವರ ವಿರುದ್ಧ ನೀವು ಕೆಂಡ ಕಾರಿದ್ರೋ, RSSನ್ನು ಬೆಂಬಲಿಸತಕ್ಕಂಥ ಕೋಟ್ಯಾಂತರ ಸಂಖ್ಯೆ ಈ ದೇಶದಲ್ಲಿದೆ. ಅದು ಅವ್ರು ಮಾಡ್ಕೊಳ್ತಾನೆ ಇರ್ತಾರೆ, ನೀವು ಹೇಳ್ಕೊಳ್ತಾನೆ ಇರಿ. ಆದರೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ. ಸರ್ಕಾರದ ವಿರುದ್ಧ ಶಾಸಕ ವಿಶ್ವನಾಥ್ ಕ್ಯಾಂಪೇನ್. ಆರ್ಎಸ್ಎಸ್ಗೆ ಮೂಗುದಾರ ಹಾಕಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ SR ವಿಶ್ವನಾಥ್ ವಿನೂತನ ಅಭಿಯಾನ ಶುರು ಮಾಡಿದ್ದಾರೆ. ಆರ್ಎಸ್ಎಸ್ ಗೀತೆ ನಮಸ್ತೆ ಸದಾ ವತ್ಸಲೆ ಹಾಡನ್ನ ಮೊಬೈಲ್ ರಿಂಗ್ ಟೋನ್ ಮಾಡಿಕೊಳ್ಳುವಂತೆ ಬಿಜೆಪಿ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಅದೇನೇ ಇರಲಿ, ಸಿದ್ದರಾಮಯ್ಯ ಸರ್ಕಾರ ಆರ್ಎಸ್ಎಸ್ಗೆ ಪರೋಕ್ಷವಾಗಿ ಅಂಕುಶ ಹಾಕುವ ಮೂಲಕ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿರುವುದಂತೂ ಸತ್ಯ.
ಆರ್ಎಸ್ಎಸ್ಗೆ ಶಾಕ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಬೈಠಕ್ಗೆ ಅನುಮತಿ ಕಡ್ಡಾಯ. ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ. ಕೊನೆಗೂ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಂದುಕೊಂಡಿದ್ದನ್ನ ಹಠಕ್ಕೆ ಬಿದ್ದು ಸಾಧಿಸಿಬಿಟ್ಟಿದೆ. ರಾಜ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಗೆ ಅಂಕುಶ ಹಾಕಿಬಿಟ್ಟಿದೆ. ಸಂಘದ ವಿರುದ್ಧ ಸಂಪುಟ ಸಭೆಯಲ್ಲಿ ಕಠಿಣಾತಿ ಕಠಿಣ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಸೇರಿ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡಿದೆ. ಆರ್ಎಸ್ಎಸ್ಗೆ ಮೂಗುದಾರ. ರಾಜ್ಯದಲ್ಲಿ ಆರ್ಎಸ್ಎಸ್ ಸೇರಿದಂತೆ ಖಾಸಗಿ ಸಂಘಟನೆಗಳ ಚಟುವಟಿಕೆಗೆ ಅನುಮತಿಯನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಮೂಲಕ ಸರ್ಕಾರಿ ಶಾಲಾ ಮೈದಾನಗಳಲ್ಲಿ ಆರ್ಎಸ್ಎಸ್ ಬೈಠಕ್ಗೆ ಸರ್ಕಾರ ಬ್ರೇಕ್ ಹಾಕಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಬೈಠಕ್ ಮಾಡುವಂತಿಲ್ಲ. ಪೂರ್ವಾನುಮತಿ ಇಲ್ಲದೆ ಆರ್ಎಸ್ಎಸ್ ಬೈಠಕ್ಗೆ ಮಾಡಬಾರದು. ತಮಿಳುನಾಡಿನ ಮಾದರಿಯಲ್ಲಿ ರಾಜ್ಯದಲ್ಲೂ ನಿರ್ಬಂಧ ವಿಧಿಸಲಾಗಿದೆ. ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು, ರಸ್ತೆಗಳಲ್ಲಿರ್ಬೋದು, ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗೋದಿಲ್ಲ. ಏನೇ ಇದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಲಿ. ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನ. ಅದಕ್ಕೆ ಮಾನದಂಡಗಳಿರ್ತವೆ. ನಾನೇನೋ ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬೋದು, ಅಥವಾ ಮನಸ್ಸು ಬಂದಂಗೆ ಬರೀ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಪಥಸಂಚಲನ ಮಾಡೋದಿರ್ಬೋದು. ಅವೆಲ್ಲನೂ ಕೂಡ ನಿಯಮಗಳಲ್ಲಿ ತರ್ತೇವೆ. ಸರ್ಕಾರದ ನಡೆಗೆ ಕೆರಳಿದ ಕೇಸರಿ ಸೇನೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶದ ಜ್ವಾಲೆ. RSS ಚಟುವಟಿಕೆ ಅನ್ನೋಂಥದ್ದು ಸಾರ್ವಜನಿಕವಾಗಿ ಸ್ವಯಂ ಪ್ರೇರಿತವಾಗಿ ಅವ್ರೇನು ರಾಷ್ಟ್ರಭಕ್ತಿ ರಾಷ್ಟ್ರ ಸಮರ್ಪಣೆ ಮಾಡಿದಂಥ ವ್ಯಕ್ತಿಗಳು ಇನ್ನೊಂದು ಅವರ ಬಗ್ಗೆ ಮನವರಿಕೆ ತಿಳುವಳಿಕೆ ರಾಷ್ಟ್ರಗೀತೆಗಳನ್ನು ಹೇಳುವಂಥದ್ದು ಈ ರೀತಿ ಕಾನೂನಲ್ಲಿ ಇಲ್ಲದನ್ನು ಸರ್ಕಾರಿ ಜವಾಬ್ದಾರಿ ಸ್ಥಾನದಲ್ಲಿದ್ದರು ಸರ್ಕಾರವಾಗಿರುವಂಥವ್ರು ಈ ರೀತಿ ನಡವಳಿಕೆನ ಮಾತುಗಳನ್ನು ಹೇಳಿದಾಗ ನಗ್ತಾರೆ ಜನ. ನೀವು RSS ಅನ್ನು ನಿಮ್ಮ ಜನ್ಮದಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ಅದು ಮಾಡ್ಕೊಳ್ಳಿ. ಅಷ್ಟು ಮಾಡೋಕ್ಕಾದ್ರೆ ನೀವು ಮಾಡ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ನೋಡೋಣ, ನೀವು ಎಷ್ಟೇ ಅಪಪ್ರಚಾರ ಮಾಡಿ ಎಷ್ಟೇ ಅವರ ವಿರುದ್ಧ ನೀವು ಕೆಂಡ ಕಾರಿದ್ರೋ RSSನ್ನು ಬೆಂಬಲಿಸತಕ್ಕಂಥ ಕೋಟ್ಯಾಂತರ ಸಂಖ್ಯೆ ಈ ದೇಶದಲ್ಲಿದೆ. ಅದು ಅವ್ರು ಮಾಡ್ಕೊಳ್ತಾನೆ ಇರ್ತಾರೆ, ನೀವು ಹೇಳ್ಕೊಳ್ತಾನೆ ಇರಿ. ಆದರೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ. ಸರ್ಕಾರದ ವಿರುದ್ಧ ಶಾಸಕ ವಿಶ್ವನಾಥ್ ಕ್ಯಾಂಪೇನ್. ಆರ್ಎಸ್ಎಸ್ಗೆ ಮೂಗುದಾರ ಹಾಕಿರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ SR ವಿಶ್ವನಾಥ್ ವಿನೂತನ ಅಭಿಯಾನ ಶುರು ಮಾಡಿದ್ದಾರೆ. ಆರ್ಎಸ್ಎಸ್ ಗೀತೆ ನಮಸ್ತೆ ಸದಾ ವತ್ಸಲೆ ಹಾಡನ್ನ ಮೊಬೈಲ್ ರಿಂಗ್ ಟೋನ್ ಮಾಡಿಕೊಳ್ಳುವಂತೆ ಬಿಜೆಪಿ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಅದೇನೇ ಇರಲಿ, ಸಿದ್ದರಾಮಯ್ಯ ಸರ್ಕಾರ ಆರ್ಎಸ್ಎಸ್ಗೆ ಪರೋಕ್ಷವಾಗಿ ಅಂಕುಶ ಹಾಕುವ ಮೂಲಕ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿರುವುದಂತೂ ಸತ್ಯ.